ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನೀವೀಗ ನೋಡಕತ್ತಿದ್ದು ಬ್ರೆಡ್ ಮತ್ತೆ ಎಗ್ ಬೋಂಡಾ ರೀ. ಮಸ್ತ್ ಅಕ್ಕವ್ರಿ ಇವು. ಹೆಂಗ್ ಮಾಡೋದನ್ನ ನೋಡೋಣ ಮೊದ್ಲಿಕ್ಕೆ ಬರ್ರಿ. ಈಗ ನಾವು ತತ್ತಿಗಳನ್ನ ಕುದಿಸ್ಕೋಬೇಕ್ರಿ. ಕುದಿಸಿದ ತತ್ತಿನ ಏನ್ ಮಾಡ್ಬೇಕಂತ ನಿಮ್ಗೂ ಗೊತ್ತೈತಲ್ಲ. ಮ್ಯಾಲಿನ ಸೆಪ್ಪಿನ ತೆಗಿಬೇಕ್ರಿ. ಅಷ್ಟು ನೀಟಾಗಿ ಸೆಪ್ಪಿ ತಕೊಂಡ ಆದ್ಮೇಲೆ ಇದ್ರ ಮುಂದಿನ ಕೆಲಸ ರೀ. Stuck between a rock and a hard place. Do I work hard or live at my pace? You're only young once, yeah, that's all great. ಹಾಡು ಕೇಳಿದ್ರಿ. ಈಗ ನಾವು ಪುದೀನ ಚಟ್ನಿ ಮಾಡ್ಕೊಳ್ಳೋಣ್ರಿ. ಪುದೀನ ಚಟ್ನಿ ಮಾಡ್ಕೋಬೇಕಂದ್ರ ಮೊದಲೇದಾಗ ಜಾರ್ ಬೇಕ್ರಿ. ಒಂದ್ ಸಣ್ಣ ಜಾರ್ನಾಗ ಪುದೀನ ಹಾಕೋರಿ. ಒಂದಿಷ್ಟು ಕೈ ಹಿಡಿಯಷ್ಟ ಹಾಕೊಳಕತ್ತೇನ ಅಷ್ಟ ಹಾಕೋರಿ. ಆಮೇಲೆ ಇದಕ್ಕ ಕೊತ್ತಂಬರಿ ಬೇಕ್ರಿ ಕಾಂಬಿನೇಷನ್ ಆಗಿ. ಸೊ ಕೊತ್ತಂಬರಿ ಹಾಕ್ಲಿಕತ್ತೇನೆ. ಇದ್ರನ್ನ ಕರ್ಮೇವ್ ಇಷ್ಟ ಪಟ್ಟಿಲ್ಲ, ಅದಕ್ಕೆ ಕರ್ಮೇವ್ ಹಾಕ್ಲಿಕತ್ತಲ್ಲ. ಕೆಲವು ಕರ್ಮೇವು ಹಾಕೋತಾರ, ಹಾಕೋರಿ. ಇವಾಗ ಅಲ್ಲ ಬೆಳ್ಳುಳ್ಳಿನೂ ಹಾಕೋಬೇಕಲ್ರಿ. ಅವನಿಬ್ರು ಹೆಂಗ್ ಬಿಡಾಕ್ ಬರ್ತೈತ್ರಿ. ಹುಬ್ಳಿ ಧಾರವಾಡ ಅವಳಿ ಇದ್ದಂಗ ಅವು. ಈಗ ಮತ್ತೆ ಉಪ್ಪು ಹಾಕೋಬೇಕು. ರುಚಿ ತಕ್ಕಷ್ಟು ಉಪ್ಪು ಬೇಕಲ್ರಿ. ಹಳ್ಳು ಉಪ್ಪು ಹಾಕೊಳಕತ್ತೀನಿ ಅಂದ್ರೆ ಕಳ್ಳುಪ್ಪು. ಆಮೇಲೆ ಜೀರಿಗೆ ಒಂದು ಅರ್ಧ ಸ್ಪೂನ್ ಅಷ್ಟೇ ಜೀರಿಗೆ ಹಾಕೊಳಕತ್ತೀನಿ. ಮೆಣಸಿನ್ಕಾಯಿ ಒಂದ್ 5-6 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಹಾಕೊಳಕತ್ತೀನಿ. ಆಮೇಲೆ ಇದಕ್ಕ ಚಾಟ್ ಮಸಾಲ ಹಾಕೊಳಕತ್ತೀನಿ, ಅದು ಅರ್ಧ ಸ್ಪೂನ್ ಅಷ್ಟು. ಅಲ್ದೆ ಇದಕ್ಕ ನಾನು ಪುಟಾಣಿ ಹಾಕೊಳಕತ್ತೀನ್ರಿ. ಹೌದು, ಇದಕ್ಕ ಕನ್ಸಿಸ್ಟೆನ್ಸಿ ಕರೆಕ್ಟ್ ಬರ್ಬೇಕಂದ್ರ ನಾವು ಪುಟಾಣಿ ಹಾಕೊಳಬೇಕಾಕತ್ರಿ. ಹಿಂಗಾಗಿ ನಾ 3 ಚಮಚೆ ಅಷ್ಟ ನಾನು ಇದಕ್ಕ ಪುಟಾಣಿ ಹಾಕೊಳಕತ್ತೀನಿ. ಇದನ್ನೆಲ್ಲಾನು ಹಾಕೊಂಡು ಇವಾಗ ಚಂದಗ ರುಬ್ಕೋಬೇಕ್ರಿ. ಪೈಗ ಹೆಂಗ್ ರುಬ್ಕೋಬೇಕ, ಪೂರ ನುಣ್ಣಗ ರುಬ್ಕೋಬೇಕ್ರಿ ಇದನ್ನ. ಈಗ ಪೂರ ನುಣ್ಣಗ ರುಬ್ಕೊಂಡ್ ಆದ್ಮೇಲೆ ಇವಾಗ ಟೇಸ್ಟ್ ನೋಡ್ಬೇಕ್ರಿ ನೀವು. ಚಲೋ ಆಗೇತೋ ಇಲ್ಲೋ, ಖಾರ ಜಾಸ್ತಿ ಬೇಕು ಅಂದ್ರೆ ಇನ್ನೊಂದ್ ಸ್ವಲ್ಪ ಹಾಕೋರಿ ಮೆಣಸಿನ್ಕಾಯಿ. ಅದಕ್ಕ ಇದನ್ನ ಟೇಸ್ಟ್ ನೋಡ್ಕೊಂಡು ಆಮೇಲೆ ನೀವು ಇದಕ್ಕ ಮೊಸರು ಹಾಕೋರಿ. ಸೊ ನಾ ಮೊಸರು ಇಲ್ಲಿ ಅರ್ಧ ಕಪ್ ಅಷ್ಟ ಹಾಕೊಳತೀನಿ. ಯಾಕಂದ್ರೆ ಚಟ್ನಿ ಕಡಿಮೆ ಐತಲ್ರಿ, ಸ್ವಲ್ಪ ಮಾಡತ್ತೇನೆ ಅಂದ್ಮೇಲೆ ಅದಕ್ಕೆ ಅರ್ಧ ಬೌಲ್ ಅಷ್ಟ ನಾನು ಮೊಸರು ಹಾಕೊಳಕತ್ತೀನಿ. ಅದನ್ನು ಕೂಡ ಮಿಕ್ಸಿ ಮಾಡ್ಕೊಂಡು ಒಂದು ಬೌಲಿಗೆ ತಕ್ಕಂದ್ ಇಟ್ಕೋಬೇಕು. ಇವಾಗ ಅದ್ರ ಕೆಲಸ ಮುಗೀತು. ನೆಕ್ಸ್ಟ್ ಈಗ ಬ್ರೆಡ್ ತಗೊಳ್ಳೋಣ್ರಿ. ಸೊ ಈ ಬ್ರೆಡ್ ಏನ್ ಮಾಡ್ಬೇಕು, ಇದಕ್ಕೊಂದು ಆಕಾರ ಕೊಡ್ಬೇಕಲ್ರಿ. ಅದಕ್ಕಂತ ಹೇಳಿ ನಾನು ಗ್ಲಾಸ್ ತಗೊಂಡ್ರಿ. ಹಿಂಗ ರೌಂಡ್ ಇದ್ದದ್ದು, ಅದಕ್ಕೆ ಅಂಚಿ ಚೂಪ್ ಇರ್ಬೇಕು. ಅದನ್ನ ಇದ್ರ ಮ್ಯಾಲ ಪ್ರೆಸ್ ಮಾಡಿ ಹಿಂಗ್ ರೊಟೇಟ್ ಮಾಡ್ಬಿಟ್ರ ಎಷ್ಟು ಚಂದ ಆಕಾರ ಬರ್ತೈತ್ ನೋಡ್ರಿ. ರೌಂಡ್ಗ ಸೂರ್ಯ ಇದ್ದಂಗ ನೋಡ್ರದ ಎಷ್ಟು ಚಂದ ಬಂತು. ಹಿಂಗ ಎಲ್ಲಾ ನಮ್ಮ ಬ್ರೆಡ್ಗಳನ್ನ ಎಷ್ಟ್ ಬೇಕೋ ಅಷ್ಟ ನಾವು ಕಟ್ ಮಾಡ್ಕೋಬೇಕಾಕೈತ್ರಿ. ಇದು ಮಾಡಾಕ ಏನ್ ಬಾಳ ಆಗೋದಿಲ್ರಿ. ಹಿಂಗಾಗಿ ಇದು ಬಾಳ ಟೇಸ್ಟಿನೂ ಆಕೈತ್ರಿ. ಮಕ್ಕಳಿಗೂ ಶೇಪ್ ನೋಡಿ ಅವ್ರಿಗೆ ತಿನ್ಬೇಕು ಅಂತ ಅನಿಸ್ತೈತಿ. ಹಿಂಗಾಗಿ ಮಕ್ಕಳಿಗೆ ನೀವು ಇದನ್ನ ಮಾಡ್ಕೊಡ್ಬೋದ್ರಿ. ಹೊರಗಡೆ ನೀವು ಅದೇನು ಪಪ್ಸ್ ಅಂತಾರಲ್ಲ, ಸೊ ಪಪ್ಸ್ ಎಲ್ಲ ತೊಗೊಂಬಂದು ತಿನ್ನೋದ್ಕಿಂತ ಇದು ಮನ್ಯಾಗ ಹಿಂಗ್ ಮಾಡ್ಕೊಂಡು ತಿಂದ್ರು ಬೆಸ್ಟ್ ರೀ. ಒಮ್ಮೆ ನೀವು ಇದನ್ನ ಟ್ರೈ ಮಾಡಿ ನೋಡ್ರಿ. ನೋಡ್ದ ಹಿಂಗ ಎಲ್ಲಾನು ನೀಟಾಗಿ ಕಟ್ ಮಾಡ್ಕೋಬೇಕ್ರಿ. ಅಷ್ಟೂನು ಕಟ್ ಮಾಡ್ಕೊಂಡು ಆಮೇಲೆ ತೋರಿಸ್ತೇನೆ ನೋಡ್ರಿ. ನಿಮಗೆ ಹೆಂಗ್ ಕಾಣತಾವ, ಒಳ್ಳೆ ಫ್ಲವರ್ ಗತಿ ಕಾಣಿಸ್ತಾವ್ರಿ ಇವು ಅಂತ ಹೇಳಿ ಬಾರಿ ಅನ್ನಿಸ್ತಾವ. ನನಗೂ ಕಟ್ ಮಾಡಾಕಂದ್ರೆ ಬಹಳ ಇಷ್ಟ ಆಯ್ತು. ಮತ್ ನೀವು ಕಟ್ ಮಾಡಿ ಪೀಸ್ ಏನ್ ಒಗದ್ ಬಿಡುದು ಅನ್ಬೇಡ್ರಿ. ಮತ್ತೆ ಆಕ್ಚುಲಿ ಒಗಿಯೋದೇನು ಅವಶ್ಯಕತೆ ಇಲ್ರಿ. ಯಾಕಂದ್ರೆ ಅದ್ರಲ್ಲೇನು ನೀವು ಡಿಶ್ ಮಾಡ್ಬೋದ್ರಿ. ಯಾಕಂದ್ರೆ ನಾ ಯಾವ್ದು ಡಿಶ್ ಅಂತಂದ್ರೆ ಬ್ರೆಡ್ ರಬಡಿ ರೀ. ನಾ ಮೊದ್ಲೇಕ ಒಂದು ವಿಡಿಯೋ ಮಾಡಿ ಹಾಕಿನ್ರಿ. ಬೇಕಾದ್ರೆ ಅದ್ ಹೆಂಗ್ ಮಾಡೋದು ಅನ್ನೋದನ್ನ ನೋಡ್ಕೋರಿ. ಅದೇ ರೀತಿ ನೀವು ಆ ಬ್ರೆಡ್ ಪೀಸ್ ಏನ್ ಉಳ್ದಾವಲ್ಲ, ಅದೇ ರೀತಿನೇ ಬ್ರೆಡ್ ರಬಡಿನೂ ಮಾಡ್ಕೋಬೋದ್ರಿ. ಅದ್ರಲ್ಲಿ ನೋಡ್ರದ ನಮ್ಮ ಬ್ರೆಡ್ ಅಂತೂ ಕಟ್ ಮಾಡ್ಕೊಂಡೇನಿ. ಈಗ ಶೇಪ್ ಅಂತೂ ಬಂದು. ಈಗ ಇದಕ್ಕೆ ಏನ್ ಮಾಡ್ಬೇಕು, ಕಡ್ಲೆ ಹಿಟ್ಟು ಬೇಕ್ರಿ. ಸೊ ಇದ್ರ ಡಿಶಿನ್ ರಾಜ ಅಂದ್ರೆ ಇದೆ ಕಡ್ಲೆ ಹಿಟ್ಟು. ಸೊ ಕಡ್ಲೆ ಹಿಟ್ಟನ್ನ ಈಗ ನಿಮ್ಗ ನಾವ್ ಎಷ್ಟ್ ಮಾಡಾಕ್ ಹತ್ತಿರ್ತೇವಲ್ಲ ಅದ್ರ ಅಳತಿ ಮೇಲೆ ನೀವು ಹಾಕೋಬೇಕಾಕತ್ರಿ ಹಿಟ್ಟು. ನಾನೀಗ ಒಂದು 2-3 ಮಾಡ್ಲಿಕ್ಕತ್ತೇನ್ರಿ. ಸೊ ಅದ್ರ ಮೇಲೆ ಹಾಕಾಕತ್ತೇನೆ ಅಷ್ಟ. ನಾನು ಇದನ್ನ ಅಳತಿ ಒಂದೇ ತರ ಬರೋದಿಲ್ಲ, ಅದಕ್ಕೆ 1-2 ಕಪ್ನಷ್ಟು ಹಾಕೊಂಡೇನಿ. ಅದಕ್ಕೂ ಉಪ್ಪು ಹಾಕೊಳತೀನಿ. ಹಾಗೆ ಕಲರಿಗೆ ಅಂತೇಳಿ ಒಂಚೂರು ಅರ್ಶಿನ ಹಾಕೊಳಕತ್ತೀನ್ರಿ. ಅಲ್ದೆ ಇದಕ್ಕೊಂದ್ ಚೂರು ಸೋಡಾ ಪುಡಿನೂ ಹಾಕೊಳಕತ್ತೀನಿ. ಈ ಸೋಡಾ ಪುಡಿ, ಉಪ್ಪು ಮತ್ತೆ ಅರಿಶಿನ ಇವನ್ನೆಲ್ಲಾನು ಹಾಕಿ ಚಂದಂಗ ಕಲಸ್ಕೋಬೇಕ್ರಿ. ಇದ್ರಾಗೇನ್ ನೀವ ಖಾರ ಗಿರ ಹಾಕೊಳಕ್ ಹೋಗ್ಬೇಡ್ರಿ. ಬೇಕಂದ್ರ ಒಬ್ರು ಜೀರಿಗೆ ಪುಡಿನೂ ಹಾಕೋಬಹುದ್ರಿ. ನೀವು ಹಾಕೋತಿದ್ರ ಹಾಕೋರಿ. ಯಾಕಂದ್ರೆ ಆಲ್ಮೋಸ್ಟ್ ನಾವೀಗ ಪುದೀನಾಕ ಎಲ್ಲಾ ಟೈಪ್ ಹಾಕೇ ಬಿಟ್ಟಿನಿ, ಅದಕ್ಕಾಗಿ ಇದಕ್ ಹಾಕ್ಲಿಲ್ಲ ರೀ ನಾನು. ನೀವು ಬೇಕಾದ್ರೆ ಇದಕ್ಕೆ ಜೀರಿಗೆ ಪುಡಿನೂ ಆಡ್ ಮಾಡ್ಕೋಬಹುದ್ರಿ. ಸೊ ಇವಾಗಂತೂ ಈ ರೀತಿ ಚಂದಂಗ ಕಲಸ್ಕೋಬೇಕು. ಒಂದು ಚೂರು ಅದ್ರಾಗ ಗಂಟೆ ಇರಬಾರ್ದ್ರಿ. ಅಂದಾಗ ಮಸ್ತ್ ಆಕ್ಕವ್ರಿಪ್ಪ ಈಗ ಬೋಂಡಾಗಳು. ಅದಕ್ಕೆ ಇವಾಗ ನಾನು ಎಗ್ನ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿನಿ. ಹಾಫ್ ಅಂತ ಹೇಳಿ ಕಟ್ ಮಾಡ್ಕೋಬೇಕ್ರಿ ಎಲ್ಲಾ ಎಗ್ನು. ಇವಾಗ ನಾ ಕಟ್ ಮಾಡಿ ಇಟ್ಕೊಂಡಿರೋ ಬ್ರೆಡ್ಡಿಗೆ ನಮ್ಮ ಪುದೀನಾನ ಅದಕ್ಕೆ ಸವರಾಕತ್ತೀನ್ರಿ. ಮಸ್ತ್ ಆಕತ್ರಿ. ನೀವು ಪುದೀನಾ ಚಟ್ನಿ ಬಾಳ ಬೇಕಪ್ಪ, ಖಾರ ಬಾಳ ಬೇಕಂದ್ರ ಜಾಸ್ತಿ ಹಾಕೋರಿ. ಸ್ವಲ್ಪ ಬೇಕಂದ್ರು ಇಷ್ಟ ಮೀಡಿಯಂ ಹಚ್ಕೊಂಡು ನೀವು ಸವರ್ಕೊಂಡ್ರು ನಡೀತೈತ್ರಿ. ನಮ್ಮ ಪುದೀನಾ ರಾಣಿಗಂತ್ರು ಏನ್ರಿಪ್ಪ, ಯಾವ್ದೇ ಅಡಿಗೆ ಮಾಡಿದ್ರು ನಮ್ ಪುದೀನಾ ಬೇಕನ್ನಿಸ್ತೈತಿ. ಹಿಂಗಾಗಿ ನಮ್ ಪುದೀನಾ ಚಟ್ನಿ ಕಾಯಂ ಮನ್ಯಾಗ ಇರತೈತಿ. ಮಾಡಬೇಕಾದ್ರೆ ನಾವ್ ಮಾಡತ್ತೀನಿ. ನಮ್ಮ ಪುದೀನಾ ಚಟ್ನಿನೇ ಬಹಳ ಫೇಮಸ್ ರೀ ನಮ್ಮ ಮನ್ಯಾಗ್ರಿ. ಮತ್ತ ಈಗ ನಾ ಎಲ್ಲದಕ್ಕೂ ಚಟ್ನಿ ಹಚ್ಚಿದ್ಮೇಲೆ ಟೊಮೆಟೊ ಸಾಸ್ನ ಹಾಕ್ಲಿಕ್ಕತ್ತೀನಿ. ಟೊಮೆಟೊ ಸಾಸನು ಅದಕ್ಕೆ ಚಂದಂಗ ನಿಮ್ಗೆ ಎಷ್ಟು ಬೇಕೋ ಅಷ್ಟ ಹಾಕೋರಿ. ಬೇಕಾದಂತ ಡಿಸೈನ್ ಮಾಡ್ಕೊಂಡು ನೀವ ಹಾಕೋರಿ. ಮಕ್ಳಿಗಂತೂ ಟೊಮೆಟೊ ಸಾಸ್ ಹಾಕಿದ್ದಂತ ಡಿಶ್ ಯಾವ್ದೇ ಇರ್ಲಿ ಇಷ್ಟನ ಆಕತಿ. ನೀವ್ ಹಿಂಗ ಮಾಡಿ ಕೊಡ್ರಿ.
ಆಮೇಲೆ ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತ ತತ್ತಿ ಏನದಲ್ರಿ ಅದನ್ನ ಇದ್ರ ಮೇಲೆ ಹಾಫ್ ಆಗಿ ಇಡಬೇಕು. ಅದೊಂದು ಚಿತ್ತಲ್ರಿ ಡಬ್ಬ ಹಾಕ್ಬಿಡ್ಬೇಕ್ರಿ. ಅದ್ರ ಮೇಲೆ ಹಿಂಗ ಡಬ್ಬ ಹಾಕ್ಬಿಟ್ಟು ಎಲ್ಲಾನು ನೀಟಾಗಿ ಪ್ಲೇಸ್ ಮಾಡ್ಕೋಬೇಕು. ಈಗ ನೋಡ್ರದ ಹಿಂಗ್ ಪ್ಲೇಸ್ ಮಾಡ್ಕೋಬೇಕ್ರಿ. ನೀವ್ ಬೇಕಾದ್ರೆ ಅದ್ರ ಒಳಗಡೆ ಹಾಕಿ ಚಟ್ನಿ ರಬ್ ಮಾಡ್ಕೋಬಹುದು. ಬಟ್ ನಂಗೆ ರಬ್ ಮಾಡ್ಕೊಳಕ್ ಇಷ್ಟ ಆಗ್ಲಿಲ್ಲ, ಸೊ ಬಿಟ್ಟೆ ನಾನು. ಇವಾಗ ನಾ ಇನ್ನೊಂದು ಅದ್ರ ಮೇಲ್ಗಡೆ ಪ್ಲೇಸ್ ಮಾಡ್ಬೇಕಲ್ಲ, ಆ ಬ್ರೆಡ್ಡಿಗೆ ನಾನು ಟೊಮೆಟೊ ಸಾಸನ್ನ ಹಾಕೀನಿ. ನೀವು ಬೇಕಾದ್ರೆ ಪುದೀನ ಚಟ್ನಿನೂ ಹಾಕೋಬಹುದು. ಟೊಮೆಟೊ ಸಾಸ್ ಪುದೀನ ಚಟ್ನಿ ಎರಡು ಕಾಂಬಿನೇಷನ್ ಹಾಕೋಬಹುದು. ನಮಗೆ ಖಾರ ಕಡಿಮೆ ಇರ್ಲಿ ಅನ್ನೋ ಕಾರಣಕ್ಕೆ ನಾ ಅಷ್ಟ ಹಾಕೀನ್ರಿ. ಈಗ ಇದನ್ನು ಎಲ್ಲಾನು ಹಾಕಿ ಇದ್ರ ಕೆಲಸ ಅಂತೂ ಮುಗೀತು. ಇನ್ ಇದ್ರದ್ದು ಏನ್ ಮಾಡ್ಬೇಕು ಅಂತಂದ್ರ ಕೈಲಿ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು. ಕೈಲಿ ಪ್ರೆಸ್ ಮಾಡ್ಕೊಂಡು ಇದನ್ನ ಹಿಟ್ಟೊಳಗ ಬರೀ ದಂಡಿಯಿಂದ ಫಸ್ಟ್ ಎದ್ಕೊಂತ ಹೋಗ್ಬೇಕು. ಅಂದ್ರೆ ಲಾಕ್ ಮಾಡ್ಕೋಬೇಕಲ್ರಿ, ಅದಕ್ಕೆ ದಂಡಿ ಎಲ್ಲಾ ಹಿಂಗ ಅದ್ರಾಗ ಅದ್ಕೊಂಡ್ರ ನಾವೆಲ್ಲ ಲಾಕ್ ಆಕೈತಿ. ಈ ಲಾಕ್ ಆದ್ಮೇಲೆ ಆಮೇಲೆ ಆ ಹಿಟ್ಟೊಳಗ ಚಂದಂಗ ಉಳ್ಳಾಡ್ಸ್ಕೋಬೇಕ್ರಿ. ಆದ್ಮೇಲೆ ಏನ್ ಮಾಡುದು, ಬಡ ಬಡ ಕರ್ಕೊಂಡ್ಬಿಡೋದ್ರಿ. ಹೌದು, ನೆಟ್ಟಗ ಕರ್ಕೋಬೇಕ್ರಿ. ಅದು ಎಣ್ಣೆ ಚಂದ ಕಾಯ್ಬೇಕ್ರಿ. ಮತ್ತ ಎಣ್ಣೆ ಕಾದ್ಮೇಲನ ಹಾಕ್ರಿ. ಬಾಳ ಎಣ್ಣೆ ಕಾದಿರ್ಕಿಲ್ಲ ಅಂದ್ರ ಸರಿ ಬರೋದಿಲ್ರಿ ಅದಕ್ಕ. ನೋಡ್ರದ ನಮ್ಮ ಬ್ರೆಡ್ ಎಗ್ ಬೋಂಡ ಹೆಂಗ್ ಕಾಣಕತ್ತಾವ ಅಂತ ಹೇಳಿ. ಮಸ್ತ್ ಕಾಣಕತ್ತಾವಲ್ರಿ. ನೋಡಿದ ಕೂಡಲೇ ಬಾಯ ನೀರ್ ಬರ್ಲಿಕ್ಕದ ನನಗೆ ಗೊತ್ತು. ಸೊ ನೀವು ಇವತ್ತ ಸಂಜೆ ಮುಂದರೆ ಇದನ್ನ ಟ್ರೈ ಮಾಡ್ತೀರಾ ಅಂತ ಹೇಳಿ ನನಗ ಅನ್ಸಿದೆ. ಸೊ ಸಂಜೆ ಮುಂದೆ ಬೆಳಗ್ಗೆ ನೋಡಕತ್ತವ್ರು ಸಂಜೆ ಮುಂದೆ ನೋಡೋರು ಇದ್ರೆ ಬೆಳಗ್ಗೆ ಹೊತ್ತು ಇದನ್ನ ಮಾಡ್ಕೊಂಡ ತಿನ್ರಿ. ಈ ರೀತಿಯಾಗಿ ಪ್ಲೇಟ್ ಒಳಗ ಸರ್ವ್ ಮಾಡ್ಕೊಂಡ ತಿಂದ್ರಂದ್ರ ಮಸ್ತ್ ಅನ್ಸ್ತತ್ರಿ. ನೋಡ್ಬೇಕಾದ್ರೆ ನೀವು ಎಷ್ಟು ಚಂದ ಕಾಣಕತ್ತಾವ ನೋಡ್ರಲ್ಲೇ ಮಸ್ತ್ ಕರ್ಲಿಕ್ಕತ್ತಾವಲ್ರಿ. ಸೊ ಈ ರೀತಿಯಾಗಿ ಮಾಡ್ಕೊಂಡ ತಿನ್ರಿ. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡಿ, ಕಾಮೆಂಟ್ ಸೆಕ್ಷನ್ದಾಗ ಮಸ್ತ್ ಅಂತ ಕಮೆಂಟ್ ಹಾಕ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನನ್ನ ನೆಕ್ಸ್ಟ್ ವಿಡಿಯೋಗಳು ನಿಮಗೆ ಸಿಗ್ತಾವ. ಭೇಟಿಯಾಗೋಣ್ರಿ ನೆಕ್ಸ್ಟ್ ವಿಡಿಯೋ.